ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಸ್ನೇಹಿತರೆ, ನನಗೆ ಭಾಳಷ್ಟು ಸ್ನೇಹಿತರು ಕೇಳಿದರು, ರೇಖಾ ನಿಮ್ಮ ಡಯಟ್ ರೆಸಿಪಿಗಳನ್ನು ನಮಗೆ ತೋರಿಸಿ, ಏನೇನು ತಿಂತಾ ಇದ್ದೀರಾ ನೀವು ಅಂತ. ಯಾಕೆಂದರೆ ನಾನು ವಿಪರೀತ ಸಣ್ಣ ಆಗಿದ್ದೀನಿ, ಅದಕ್ಕೋಸ್ಕರ. ನಾನು ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಬೆಳಗ್ಗೆ ಎದ್ದೇಳೋದು 4 ಗಂಟೆಗೆ. 4 ಗಂಟೆಗೆ ಎದ್ದು 7 ಗಂಟೆ ಅಷ್ಟರಲ್ಲಿ 1 ಲೀಟ್ರ್ ನೀರನ್ನ ಕುಡಿದಿರ್ತೀನಿ. ನಾನು ಅಷ್ಟು ಟೈಮಲ್ಲಿ ನೀರು ಕುಡಿದಿರ್ತೀನಿ. ಅದಾದಮೇಲೆ ನನಗೆ ಬೇಗ ಹೊಟ್ಟೆ ಹಶ್ವಾಗುತ್ತೆ. ಹಂಗಾಗಿ ನಾನು ಫ್ರೂಟ್ಸ್ನ ತೊಗೊತಾ ಇದ್ದೀನಿ. ನೋಡಿ, ನಾನು 3 ಥರ ಫ್ರೂಟ್ಸ್ ತೊಗೊತಾ ಇದ್ದೀನಿ. ನೀವು ಯಾವುದಾದ್ರು ಫ್ರೂಟ್ಸ್ ತೊಗೊಳ್ಳಿ, ಆದರೆ ಜಾಸ್ತಿ ನಮಗೆ ಉಪಯೋಗ ಆಗೋವಂಥದ್ದು ಈ ಬಾಳೆಹಣ್ಣು, ಪಪ್ಪಾಯ, ಈ ಥರ ಹಣ್ಣುಗಳು ಭಾಳ ನಮಗೆ ಉಪಯೋಗ ಆಗುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು 7 ಗಂಟೆಗೆ. ಅದಾದಮೇಲೆ ಹೊಟ್ಟೆ ಹಶ್ವಾಗುತ್ತೆ, ಸ್ವಲ್ಪ ಏನಾದರೂ ಬೇಕಲ್ವ ತಾಕತ್ತು, ತುಂಬ ಕೆಲಸ ಮಾಡ್ತೀನಿ. ಹಂಗಾಗಿ ದಿಢೀರಂತ ಮಾಡ್ಕೊಳ್ಳೋ ಅಂಥ ಇಡ್ಲಿನ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡಲಿಕ್ಕೆ ನಾನು 1 ಕಪ್ ಆಗುವಷ್ಟು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. ಹುಳಿ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ ಈ ಇಡ್ಲಿನ ನಾವು ನೆನೆಸದೆ ರುಬ್ಬದೆ ಮಾಡಿದ್ದೀವಿ ಅಂತ. 1 ಕಪ್ ಆಗೋಷ್ಟು ಇಡ್ಲಿ ರವೆನ ಮಿಕ್ಸ್ ಮಾಡಿಕೊಂಡು, ಈಗ ಇಡ್ಲಿ ಬ್ಯಾಟರ್ ಏನು ಕನ್ಸಿಸ್ಟೆನ್ಸಿ ಇರುತ್ತೆ ಆ ಹದವಾಗಿ ನಾವು ಈ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಏನು ಜಂಜಾಟ ಇಲ್ಲ, ಕೇವಲ 5 ನಿಮಿಷಕ್ಕೆ ಈ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ. 15ರಿಂದ 20 ನಿಮಿಷಕ್ಕೆ ನಿಮ್ಮ ಮನೇಲಿ ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಗುತ್ತೆ. ಒಂದು ಸಲ ಈ ಇಡ್ಲಿನ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸಾಧ್ಯವಾದಷ್ಟು ಹುಳಿ ಮಜ್ಜಿಗೆ ಇಲ್ಲ ಹುಳಿ ಮೊಸರು ತೊಗೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಸೋಡಾ ಹಾಕಿದ್ದೀನಿ, ಕುಕ್ಕಿಂಗ್ ಸೋಡಾ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ನೋಡಿ, ಏನು ನೆನೆಸಿಡೋದೇನು ಬೇಡ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಏನು 1-5 ನಿಮಿಷನೂ ನೆನೆಸಿಡಬೇಡಿ. ದಿಢೀರ್ ಆವಾಗ ನೆನೆಸಿಟ್ಟು ಆವಾಗ ಇಡ್ಲಿ ಮಾಡಿ ಸೂಪರಾದಂಥ ಇಡ್ಲಿ ಬರುತ್ತೆ. ಇಲ್ಲಿ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ, ಹಾಗಾಗಿ ಇವಾಗ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ. ಇದು ತುಂಬ ತೆಳು ಬೇಡ. ಇದಕ್ಕೆ ಬೇಕಿದ್ರೆ ಒಗ್ಗರಣೆ ಕೂಡ ಹಾಕೋಬೋದು. ನಾನೇನೂ ಹಾಕಿಲ್ಲ ಇದಕ್ಕೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಒಬ್ಬೊಬ್ಬಳು ಇರುವಾಗ ಇಂಥ ದಿಢೀರಂತ ಆಗೋವಂಥ ಅಡುಗೆಗಳನ್ನೇ ಹುಡ್ಕೋದು ಜಾಸ್ತಿ. ಈಗ ಇಡ್ಲಿ ಎಲ್ಲ ಹಾಕಿದ್ದಾಯಿತು. ಬೇಯಲಿಕ್ಕೆ ಇಡೋಕ್ಕೂ ಕೂಡ ಅಷ್ಟೇ, ನಾರ್ಮಲ್ ಇಡ್ಲಿ ಬೇಯಿಸ್ತೀವಲ್ವ 10 ನಿಮಿಷ 11 ನಿಮಿಷ ಅಷ್ಟೇ ಸಾಕು. ಈ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಭಯ ಬೇಡ, ಖಂಡಿತ. ನೀವು ಎಷ್ಟು ರವೆ ತೊಗೊತೀರಾ ಅಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಸ್ವಲ್ಪ ಹುಳಿಯಾಗಿರಬೇಕು, ಅಷ್ಟೇ ಗಮನದಲ್ಲಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ನಾನು ನೋಡಿ 10 ನಿಮಿಷ ಬೇಯಿಸ್ಕೊಂಡಿದ್ದೆ ಅಷ್ಟೇ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಡ್ಲಿ ಸಾಂಬಾರು ಬರುತ್ತಲ್ಲ, ಹೋಟೆಲ್ ಸ್ಟೈಲಿ ಸಾಂಬಾರು, ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಲ್ಲಿ ನಾನು ಈ ಚಟ್ನಿನ ಮಾಡ್ಕೊಂಡಿರೋದು. ಈ ರೆಸಿಪಿ ಬೇಕಂದರೆ ನಾನು ಶೇರ್ ಮಾಡ್ತೀನಿ, ಕಮೆಂಟ್ ಹಾಕಿ. ಖಂಡಿತ ಇದು ತುಂಬಾ ಒಳ್ಳೆಯ ಚಟ್ನಿ, ಇದು ಚೆನ್ನಾಗಿತ್ತು ಮಾತ್ರ. ಇನ್ನು ಹೋಟೆಲ್ ಶೈಲಿ ಇಡ್ಲಿ ಸಾಂಬಾರು ಮೊದಲೇ ಮಾಮೂಲಿ ಗೊತ್ತಲ್ಲ, ಅದೇ ಸಾಂಬಾರನ್ನ ಮಾಡಿದ್ದೆ. ಇಡ್ಲಿ ನೋಡಿ, ನಾನು ಸ್ವಲ್ಪ ಕೂಡ ನೆನೆಸಿಟ್ಟಿರಲಿಲ್ಲ. ಹಿಟ್ಟಾಗಿರ್ಬೋದು, ರವೆ ಆಗಿರ್ಬೋದು, ತುಂಬಾ ಸಾಫ್ಟಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದೆಲ್ಲ ತಿಂದು ನಾನು ತಿಂಡಿ ತಿಂದು 10 ಗಂಟೆ ಆಗಿತ್ತು. ನನ್ನ ಆರ್ಡ್ರ್ಗಳೆಲ್ಲ ಮುಗಿಸ್ದೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಗೆ ನಾನು ಊಟ ಮಾಡೋದು. 2 ಗಂಟೆಗೆ ನಾನಿಲ್ಲಿ ನೋಡಿ, ಇವತ್ತು ಆರ್ಡ್ರಿಗೆ ಏನು ಬಂದಿತ್ತು ಅದನ್ನೇ. ಇನ್ನು ಸಾಂಬಾರು ಕೂಡ ಬೆಳಗ್ಗೆದು ಉಳ್ಕೊಂಡಿತ್ತು, ಇಡ್ಲಿ ಸಾಂಬಾರು. ಹಂಗಾಗಿ ಇದೇ ಪಲ್ಯನ ಯೂಸ್ ಮಾಡ್ಕೊತಾ ಇದ್ದೀನಿ. ಆರ್ಡ್ರಿಗೆ ಮಾಡಿದ್ನಲ್ವ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ, ಇದನ್ನೇ ನನಗೂ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನಾದೆ. ಅದಾದಮೇಲೆ ಚಪಾತಿಗೆ ನಾನಿಲ್ಲಿ ಬೀಟ್ರೋಟ್ನ ತುರಿದಿಟ್ಟಿದ್ದೀನಿ. ಸ್ನೇಹಿತರೆ, ಯಾರಿಗೆಲ್ಲ ಅತಿಯಾಗಿ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ, PCOD ಸಮಸ್ಯೆ ಇರುತ್ತೆ, ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಇನ್ನು ಮುಟ್ಟಾಗಿದ್ದಾಗ ಅತಿ ಹೆಚ್ಚಾಗಿ ಬ್ಲೀಡ್ ಆಗ್ತಾ ಇರುತ್ತೆ, ಮತ್ತು ಇನ್ನು ರಕ್ತದ ಕೊರತೆ ಇರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಅಂಥವರೆಲ್ಲ ಈ ಥರ ಚಪಾತಿಗಳನ್ನು ತಿನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕೂಡ ಇದನ್ನೆಲ್ಲ ಕ್ರಾಸ್ ಮಾಡಿ ಬಂದಿದ್ದೀನಿ. ಹಂಗಾಗಿಯೇ ಈ ಬೀಟ್ರೂಟು ನಾನು ಎಲ್ಲ ಥರ ತರಕಾರಿಗಳ ಚಪಾತಿ ಮಾಡ್ತೀನಿ. 2 ಚಮಚ ಹಿಟ್ಟು ಹಾಕ್ಕೊಂಡಿರೋದು, ಯಾಕೆಂದರೆ ಇದು ನನ್ನೊಬ್ಳಿಗೆ ಬೇಕಾಗಿರೋವಂಥ ಚಪಾತಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ನಾನು ಈ ಚಪಾತಿನ, ನನಗೆ ಅತಿ ಹೆಚ್ಚಾಗಿ ಕಾನ್ಸ್ಟಿಪೇಷನ್ ಆಗ್ತಾಯಿತ್ತು. ಚಪಾತಿ ತಿಂದರೆ ಆಗ್ತಾಯಿರಲಿಲ್ಲ. ಚಪಾತಿನೇ ನಂಗೆ ತುಂಬ ಇಷ್ಟವಾಗಿರೋವಂಥ ಫುಡ್ಡು, ಆದರೆ ನಂಗೆ ತಿಂದರೆ ಆಗ್ತಾನೇ ಇರಲಿಲ್ಲ.
ಭಾಳ ಕಷ್ಟ ಆಗ್ತಾಯಿತ್ತು, ಹೊಟ್ಟೆ ನೋಯ್ತಾ ಇತ್ತು ಜಾಸ್ತಿ. ಅದಕ್ಕೋಸ್ಕರ ನಾನು ಈ ಥರ ಚಪಾತಿನ ತಿಂತಾಯಿದ್ದೀನಿ. ನೋಡಿ 2 ಚಪಾತಿಗಾಗೋ ಅಷ್ಟೇ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಹಿಟ್ಟು ನೋಡಿ. ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಎಣ್ಣೆ ಹಾಕಬೇಕಂತ ಇಲ್ಲ. ನನಗೆ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಆಗಿದೆ ಈ ಥರ ಚಪಾತಿಗಳನ್ನು ಅಂದರೆ ನಾನು ಹೆಚ್ಚಾಗಿ ತರಕಾರಿ ಹಣ್ಣುಗಳನ್ನು ತಿಂತೀನಿ. ಈ ಅನ್ನದ ಪ್ರಮಾಣ ಎಲ್ಲ ಭಾಳ ಕಡಿಮೆ. ನಾನು ತುಂಬ ಚೆನ್ನಾಗಿ ಬರುತ್ತೆ, ಒತ್ತೋದಕ್ಕೂ ಏನೂ ಕಷ್ಟ ಆಗಲ್ಲ, ಬೇಯಿಸೋದಕ್ಕೆ ಕಷ್ಟ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ. ನಾನಂತೂ ಹೆಲ್ತಿ ಚಪಾತಿ ಅಂತಲೇ ಅಂತೀನಪ್ಪ ಈ ಚಪಾತಿನ. ತವಾಗ ಮಾತ್ರ ಸ್ವಲ್ಪ ಎಣ್ಣೆನ ಹಚ್ಚಿದ್ದೆ. ಅದಾದಮೇಲೆ ಈ ಚಪಾತಿಗಳಿಗೆಲ್ಲ ಏನು ಎಣ್ಣೆ ಹಚ್ಚಲ್ಲ ನಾನು, ತುಂಬ ಚೆನ್ನಾಗಿ ಬೇಯಿಸ್ಕೊತೀನಿ. ಚೆನ್ನಾಗಿ ಒತ್ತಿ ಚೆನ್ನಾಗಿ ಬೇಯಿಸ್ಕೊತೀನಿ. ಚಪಾತಿಗಂತೂ ಎಣ್ಣೆ ಹಾಕಲ್ಲ ಇದಕ್ಕೆ. ನೋಡಿ ಇಲ್ಲಿ ಪನ್ನೀರ್ ಗ್ರೇವಿ ಇತ್ತು, ಬೆಳಗ್ಗೆ ಮಾಡಿದಂಥ ಇಡ್ಲಿ ಸಾಂಬಾರು ಏನಿತ್ತು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡೆ. ಒಬ್ಳಿಗೆ ಇನ್ನೇನು ಮಾಡೋಣ ಅಂತ. ನೋಡಿ ಇದು ನನ್ನ ಲಂಚ್ ಆಗಿತ್ತು. ಅದಾದಮೇಲೆ 5 ಗಂಟೆಗೆ ನನಗೇನಾದರೂ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಒಂದು ಹರ್ಬಲ್ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಕುಟಾಣಿ ಎತ್ಕೊಂಡು ಕೂತಿದ್ದೀನಿ. ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಹರ್ಬಲ್ ಟೀ ಮಾಡ್ಕೊಳ್ಳಿಕ್ಕೆ. ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಈ ಟೀ. 1 ಲವಂಗ, 1 ಏಲಕ್ಕಿಕಾಯಿ, ಸ್ವಲ್ಪ ಹಸಿ ಶುಂಠಿ ಚಕ್ಕೆನ ಹಾಕಿದ್ದೀನಿ. ಅದಾದಮೇಲೆ ಒಂದು 1/4 ಚಮಚ ಆಗೋಷ್ಟು ಸೋಂಪು ಹಾಕಿದ್ದೀನಿ. ಒಂದು 10 ದಳ ಆಗುವಷ್ಟು ತುಳಸಿ ಎಲೆನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ದೊಡ್ಡ ಪತ್ರೆ ಎಲೆ ಇದೆ ಅಂದರೆ ಅದನ್ನು ಹಾಕ್ಕೋಬೋದು, ಪುದೀನ ಹಾಕ್ಕೋಬೋದು. ಈ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು, ಚೆನ್ನಾಗಿ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸ್ವಲ್ಪ ಕುಟ್ಕೊಂಡ್ರೆ ಆಯಿತು, ಜಾಸ್ತಿ ಬೇಡ, ಸ್ವಲ್ಪ ದರ್ದರಿಯಾಗಿ ಕುಟ್ಕೊಂಡ್ರೆ ನೋಡಿ ಆಯಿತು. ಈಗ ನಾನಿದಕ್ಕೆ ನಾನೊಬ್ಳಿಗೆ ಟೀ ಬೇಕು, 1 ಕಪ್ ಆದರೆ ಸಾಕು. ಹಂಗಾಗಿ 1.25 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತೀನಿ. ಅದಾದಮೇಲೆ ನಾನು ಕುಟ್ಟಿಟ್ಟಿರೋಂಥ ಈ ಪೇಸ್ಟ್ ಏನಿತ್ತು ಇದನ್ನು ಹಾಕ್ಕೊಂಡು, ಇದು ನಾವು ಹಾಕಿರೋಂಥ ಎಲ್ಲ ಪದಾರ್ಥ ನಮ್ಮ ದೇಹಕ್ಕೆ ಉಷ್ಣ ಅನಿಸುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಕಲ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಕಲ್ಲು ಸಕ್ಕರೆ ಬೇಡ ಅಂದರೆ ಬೆಲ್ಲ, ಸಕ್ಕರೆ ನಿಮ್ಮಿಷ್ಟ ಹಾಕ್ಕೋಬೋದು. ಸಕ್ಕರೆ ಅವಾಯ್ಡ್ ಮಾಡಿ, ಕಲ್ಲು ಸಕ್ಕರೆ ಒಳ್ಳೇದು ಅಂದ್ಕೊತೀನಿ. ಚೆನ್ನಾಗಿ ಕುದಿಸ್ಕೊಂಡು ಈ ಟೀನ ಕುಡಿತಾಯಿದ್ದೀನಿ. ನೋಡಿ ಇಷ್ಟು ಟೀ ಆಗಿತ್ತು. 1/4 ಕಪ್ ನೀರು ಹಾಕಿದ್ದೆ, ಇಷ್ಟು ಟೀ ಆಗಿತ್ತು. ಇದನ್ನು ಕುಡಿದು ತುಂಬಾ ಚೆನ್ನಾಗಾಗಿತ್ತು ಟೀ ಅಂತೂ. ವಾರಕ್ಕೆ ಒಮ್ಮೆ ಕುಡೀರಿ. ಇದಕ್ಕೆ ಹಾಕೋವಂಥ ಪದಾರ್ಥಗಳೆಲ್ಲ ಉಷ್ಣದ್ದೇ ಪದಾರ್ಥ, ಹಂಗಾಗಿ ವಾರಕ್ಕೊಮ್ಮೆ ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಡಿನ್ನರ್ಗೆ ನಾನಿಲ್ಲಿ ಸೂಪ್ ಮಾಡ್ಕೊತಾ ಇದ್ದೀನಿ. ಏನು ಹೆವಿಯಾಗಿ ತಿನ್ನೋದಿಲ್ಲ, ರಾತ್ರಿ ಹೊತ್ತು ಮಲಗುವಾಗ ಕಡಿಮೆ ತಿನ್ನಬೇಕಲ್ವ, ಅದಕ್ಕೋಸ್ಕರ 1/4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, 10 ಎಸ್ಲು ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಸೂಪ್ ಮಾಡಲಿಕ್ಕೆ. ಇದು ನನ್ನ ಓನ್ ರೆಸಿಪಿ ಇದು. ಈ ಸೂಪ್ ನನಗೆ ಭಾಳ ಇಷ್ಟ ಆಗುತ್ತೆ, ಹಂಗಾಗಿ ಈ ಸೂಪನ್ನ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಕ್ಯಾರೆಟ್ ಹಾಕಿದ್ದೀನಿ, 1 ಮೀಡಿಯಮ್ ಗಾತ್ರದ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಿಂಡು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಚಿಟಿಕೆ ಆಗೋಷ್ಟು ಅರಿಶಿನದ ಪುಡಿ. ಅದಾದಮೇಲೆ ಜೀರಿಗೆ ಪುಡಿನ ಮರಿದೇ ಹಾಕ್ಕೊಳ್ಳಿ. ರಾತ್ರಿ ಹೊತ್ತು ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡುವಾಗ ನಿಮ್ಗೆ ಭಾಳ ಸಹಾಯ ಮಾಡುತ್ತೆ ಜೀರಿಗೆ. ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಇನ್ನೊಂದು ವಿಚಾರ, ಇಲ್ಲಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಚುಟ್ಕಿ ಅಷ್ಟು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆ ಸೂಟ್ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಿ ಕಾಳು ಮೆಣಸೆಲ್ಲ ಬಳಸಿದ್ರೆ. ನಿಮಗೆ ಹೊಟ್ಟೆ ಉರಿಯೋದಾಗಲಿ, ಉರಿ ಮೂತ್ರ ಸಮಸ್ಯೆ ಏನು ಬರಲ್ಲ ಅಂದರೆ ಬಳಸಿ. ಎಲ್ಲ ಹಾಕ್ತಾರೆ ಅಂತ ನಾವು ಹಾಕೋದು ಬೇಡ, ನಮ್ಮ ದೇಹಕ್ಕೆ ಅದು ಸೂಟ್ ಆಗುತ್ತೋ ಇಲ್ವೋ ಅಂತ ಅದನ್ನು ನೋಡಬೇಕು ನಾವು. ಈಗ ನೋಡಿ, ಈಗ ಇದಕ್ಕೆ ನೀರನ್ನ ಸೇರಿಸ್ಕೊತೀನಿ. ತರಕಾರಿ ಬೇಯಬೇಕು ಚೆನ್ನಾಗಿ, ಹಂಗಾಗಿ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ಇದನ್ನು ಮಿಕ್ಸಿಲಿ ಹಾಕಿ ರುಬ್ತೀನಿ. ಇದಕ್ಕೆ ಇನ್ನೇನು ಮಾಡಲ್ಲ ನಾನು. ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಬಿ ನೋಡಿ, ಅದೇ ನೀರು ಅಷ್ಟೇ, ಇನ್ನೇನು ಹಾಕಿಲ್ಲ ನಾನು. ಇದಕ್ಕೆ ಒಗ್ಗರಣೆ ಏನೂ ಮಾಡಲ್ಲ. ನಾನು ಇಷ್ಟೇ ಸಿಂಪಲ್ ಸೂಪ್ನ ಕುಡಿಯೋದು ಡೈಲಿ. ಆದರೆ ಇದೊಂದೇ ಸೂಪ್ ಕುಡಿಯಲ್ಲ, ಭಾಳ ವೆರೈಟಿ ಸೂಪ್ ಮಾಡ್ಕೊತೀನಿ. ನಾನು ಕೆಲವೊಂದು ಬೇಳೆಗಳನ್ನು ಬಳಸಿ ಕೂಡ ಸೂಪ್ಗಳನ್ನು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಡಿನ್ನರ್ ಆಗಿತ್ತು.
ಇವತ್ತು ಈ ಡಿನ್ನರ್ನ ಮುಗಿಸ್ಕೊಂಡು 15 ನಿಮಿಷ ಆದಮೇಲೆ ವಾಕ್ ಹೋಗಿ ಎಷ್ಟು ಸ್ಟೆಪ್ಪು ನಾನು ನಡೆದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಥರ ಊಟ ತಿಂದ್ಕೊಂಡು ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತ ಈ ಮುಂದೆ ಬರೋ ವೀಡಿಯೋಗಳಲ್ಲಿ ತೋರಿಸ್ತೀನಿ. ವಾರಕ್ಕೊಮ್ಮೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.